ಕುಂದಾನಿ ಸತ್ಯ ರಾಜ್ಕುಮಾರ್ ಅವರ ಬಹಳ ಆತ್ಮೀಯ ಬಳಗದಲ್ಲಿ ಇದ್ದಂಥವರು. ರಾಜ್ಕುಮಾರ್ ಅವರು ಅನೇಕ ಸಿನಿಮಾಗಳಲ್ಲಿ ಕೆಲಸ ಮಾಡಿದಂಥವರು. ತೆಲುಗಿನಲ್ಲಿ ಆಂಜನೇಯಲು ಪುಷ್ಪನವರ್ ಅಂತೇಳಿ ಒಬ್ರು ಬರೆದಂಥ ಕತೆ ತಾಯಿಗೆ ತಕ್ಕ ಮಗ ಮೂಲತಃ. ಅದನ್ನು ಕುಂದಾನಿ ಸತ್ಯ ಅವರು ಬಹಳ ಇಷ್ಟಪಟ್ಟು ಈ ಸಿನಿಮಾವನ್ನು ಮಾಡಬಹುದು ಅಂತ ತಗೊಂಡು ಬಂದು, ಉದಯ್ ಶಂಕರ್ ಅದೆಲ್ಲ ಮಾಡಬಹುದು ಖಂಡಿತ ಅಂತ ಇಷ್ಟಪಟ್ಟ ಮೇಲೆ ವಿ ಸೋಮಶೇಖರ್ ಇದರ ನಿರ್ದೇಶಕರ. ಇಬ್ಬರು ತಾಯಿಯರ ಪಾತ್ರ ಯಾರನ್ನು ಆರಿಸ್ಬೇಕು ಅಂತ ಬಂದಾಗ ವಿ ಸೋಮಶೇಖರ್ ತಮ್ಮ ಹಳ್ಳಿಯಲ್ಲಿ ರತ್ನಗಿರಿ ರಹಸ್ಯ ಸಿನಿಮಾವನ್ನು ನೋಡಿ ಬೆಳೆದಂಥವ್ರು. ರತ್ನಗಿರಿ ರಹಸ್ಯ ಸಿನಿಮಾದಲ್ಲಿ 2 ಪ್ರಮುಖ ಪಾತ್ರದಲ್ಲಿ ಇದ್ದವರು ಸಾವಿತ್ರಿ ಮತ್ತು ಸಾವ್ಕಾರ್ ಜಾನಕಿ. ನಮ್ಮ ಸಿನಿಮಾದಲ್ಲಿ ಕೂಡ ಅವರಿಬ್ಬರನ್ನೇ ಹಾಕೊಳ್ಳೋಣ ಅಂತ ಹೇಳಿದ್ರು. ಸಾವ್ಕಾರ್ ಜಾನಕಿ ಒಪ್ಕೊಂಡ್ರು, ಸಾವಿತ್ರಿ ಒಪ್ಕೊಳ್ಳಿಲ್ಲ. ಅಷ್ಟೊತ್ತಿಗಾಗಲೇ ಅವ್ರ ಸಿನಿಮಾನ ಕಮ್ಮಿ ಮಾಡ್ಕೊಂಡು ಬಂದಿದ್ರು ಮತ್ತು ಈ ಥರದ ಪಾತ್ರ ಅವ್ರಿಗೆ ಎಷ್ಟು ಒಪ್ಪಿಗೆನೂ ಆಗಲಿಲ್ಲ. ನಾನು ಮಾಡಲ್ಲ ಅಂತಂದಾಗ ರಾಜ್ಕುಮಾರ್ ಅವರೇ ಸಾವಿತ್ರಿ ಅವರನ್ನ ಕೇಳಿ, ಇಲ್ಲ ನೀವು ಮಾಡಬೇಕು, ಬಹಳ ಘನತೆ ಇರೋ ಪಾತ್ರ ಇದು ನಾನು ಅಂತ ಹೇಳಿ ಒಪ್ಪಿಸಿದ್ರು. ಅದರಲ್ಲಿ ವಿಶಾಲಾಕ್ಷಿ ಪಾತ್ರವನ್ನು ಸಾವಿತ್ರಿ ಮಾಡಿದ್ರು, ಅನ್ನಪೂರ್ಣ ಪಾತ್ರವನ್ನು ಸಾವ್ಕಾರ್ ಜಾನಕಿ ಮಾಡಿದ್ರು. ಪದ್ಮಪ್ರಿಯ ಈ ಸಿನಿಮಾದ ನಾಯಕಿ. ಪದ್ಮಪ್ರಿಯ ತುಂಬ ಪ್ರೈಮ್ ಟೈಮ್ನಲ್ಲಿ ಇದ್ದಂಥ ಸಿನಿಮಾ ಅದು. ಮತ್ತು ರಾಜ್ಕುಮಾರ್ ಪದ್ಮಪ್ರಿಯ ಜೋಡಿಯ ಭಾಳ ಜನ ಅಪೇಕ್ಷೆ ಪಡ್ತಾರೆ. ಆಗ ಪತ್ರಿಕೆಗಳಲ್ಲೆಲ್ಲ ಪದ್ಮಪ್ರಿಯ ಫುಲ್ ಆ್ಯಂಡ್ ಫುಲ್ ಪದ್ಮಪ್ರಿಯ ರಾಜ್ಕುಮಾರ್ ಬೇರೆ ಸಿನಿಮಾಗಳಲ್ಲಿ ಮಾಡಿದ್ರು ಕೂಡ ಪೂರ್ಣ ಪ್ರಮಾಣದ ನಾಯಕಿಯಾಗಿರಲಿಲ್ಲ. ಶಂಕರ್ ಗುರು ಅಂತ ಸಿನಿಮಾದಲ್ಲಿ ಪದ್ಮಪ್ರಿಯ ಪೂರ್ಣ ಪ್ರಮಾಣದ ನಾಯಕಿಯಾಗಿರೋ ಸಿನಿಮಾ ಬೇಕು ಅನ್ನೋ ಒಂದು ಬೇಡಿಕೆ ಕೂಡ ಇದ್ದಿದ್ದರಿಂದ ತಾಯಿಗೆ ತಕ್ಕ ಮಗ ಸಿನಿಮಾನ ಮಾಡಿದ್ರು. ಆಗ ಕಾಶಿಯಲ್ಲಿ ಶೂಟಿಂಗ್ ಮಾಡುವುದು ಬಹಳ ಕಷ್ಟ ಇತ್ತು ಮತ್ತು ಅನೇಕ ಅನುಮತಿಗಳು ಈ ಥರದ್ದನ್ನೆಲ್ಲ ಇತ್ತು. ಬಹಳ ಸಾಹಸದಿಂದ ಅದನ್ನೆಲ್ಲ ಸಾಧಿಸಿ ಮಾಡಿದಂಥ ಸಿನಿಮಾ ಇದು. ಆಮೇಲೆ PS ಪ್ರಕಾಶ್ ಇದರ ಕ್ಯಾಮ್ರಾಮನ್. ಇದರಲ್ಲಿ ಬಹಳ ಟ್ರಿಕ್ ಶಾಟ್ಗಳನ್ನು ತುಂಬ ಚೆನ್ನಾಗಿ ಬಳಸಿದ್ದಾರೆ. ಅದರಲ್ಲೂ ಬಾಕ್ಸಿಂಗ್ನ ಸೀನ್ಗಳನ್ನು ತೆಗಿಬೇಕಾದ ಕ್ಯಾಮ್ರಾ ತುಂಬ ಅದ್ಭುತವಾಗಿ ಬಳಕೆಯಾದಂತಹ ಸಿನಿಮಾ ಇದು. TG ಲಿಂಗಪ್ಪ ಇದರ ಸಂಗೀತ ನಿರ್ದೇಶಕ. TG ಲಿಂಗಪ್ಪ ಸಾಮಾಜಿಕ ಸಿನಿಮಾಗಳಲ್ಲಿ ಬಹಳ ಬೇರೆ ಥರದ ಸಂಗೀತವನ್ನು ಕೊಡ್ತಾರೆ. TG ಲಿಂಗಪ್ಪನವ್ರಿಗೊಂದು ಅಭ್ಯಾಸ ಇತ್ತು, ಏನಂದರೆ ಅವರು ರಾತ್ರಿ SW ಅಂತ ಬರೋದಲ್ಲ, ಈಗ MW SW, ಈಗ FM ಅಂತ ನಾವೇನು ಕರಿತೀವಿ ಅದೆಲ್ಲ ಇರದೇ ಇದ್ದ ಕಾಲ. SW ಅಂದರೆ ಶಾರ್ಟ್ ವೇವ್ಸ್ನಲ್ಲಿ ಯಾವ್ಯಾವುದೋ ದೇಶದ ತರಂಗಾಂತರಗಳನ್ನು ಹಿಡಿಯೋದಕ್ಕೆ ಸಾಧ್ಯ ಇತ್ತು. TG ಲಿಂಗಪ್ಪನವರು ಒಂದು 11 ಗಂಟೆಗೆ ಹಾಕ್ಬಿಟ್ಟು ಯಾವುದೋ ಆಫ್ರಿಕನ್ ಕಂಟ್ರಿಗಳು, ಅರಬ್ ಕಂಟ್ರಿಗಳು ಹಾಡುಗಳನ್ನೆಲ್ಲ ಕೇಳೋದು. ಆಫ್ರಿಕನ್ ಜಾಸ್ ಒಂದು ಬಹಳ ಇಷ್ಟವಾಗಿ ಅದನ್ನೆಲ್ಲ ಒಂದು ಕಡೆ ಬಳಸಬೇಕು ಅಂತಿದ್ದಾಗ ಈ ಸಿನಿಮಾದಲ್ಲಿ ಅವರು ಎಂಥ ಸೊಗಸು ಮಗುವಿನ ಮನಸ್ಸಿನಲ್ಲಿ ಆಫ್ರಿಕನ್ ಜಾಸ್ ಅನ್ನು ಅವರು ಬಳಸಿದ್ರು. ಸೂರ್ಯನ ಕಾಂತಿಗೆ ಸೂರ್ಯನು ಸಾಟಿ ಬಹಳ ವಿಭಿನ್ನವಾದಂಥ ಪ್ರೇಮ ಗೀತೆಯಾಗಿ ಬಳಕೆಯಾಯಿತು. ಇದರಲ್ಲಿ ಸೂರ್ಯನ ಕಾಂತಿಗೆ ಸೂರ್ಯನೇ ಸಾಟಿ ಹಾಡನ್ನು ರಾಜ್ಕುಮಾರ್ ಅವ್ರ ಜೊತೆಗೆ ಕಸ್ತೂರಿ ಶಂಕರ್ ಅವರು ಹಾಡಿದ್ರು. ಕಸ್ತೂರಿ ಶಂಕರ್ ಅವ್ರಿಗೆ ಬಹಳ ದೊಡ್ಡ ಕನಸು ರಾಜ್ಕುಮಾರ್ ಜೊತೆಗೆ ಒಂದು ಹಾಡನ್ನು ಹೇಳಬೇಕು ಅಂತ ಹೇಳೋದು. ಅಂಥದ್ದೊಂದು ಅವಕಾಶ ಸಿಕ್ಕಂತ ಹಾಡೋದು. ಅವ್ರು ತುಂಬ ಸಲ ಅದನ್ನು ನೆನಪು ಮಾಡ್ಕೊಂಡಿದ್ದಾರೆ, ನಮ್ಗೆ ಸಿಕ್ಕಂಥ ಬಹಳ ದೊಡ್ಡ ಅವಕಾಶ ಇದು ಅಂತೇಳಿ. ಈ ಕತೆಗೆ ಹೊಂದಿಕೊಳ್ಳುವ ಹಾಗೆ ಉದಯ್ ಶಂಕರ್ ಬರೆದಿದ್ದು ವಿಶ್ವನಾಥನು ತಂದೆಯಾದರೆ ಅಂತ. ನಾನು ಉದಯ್ ಶಂಕರ್ನ ಕೇಳಿದ್ದೆ, ನೀವು ಹೆಸರುಗಳನ್ನ ಹಾಡು ಬರೆದ್ಮೇಲೆ ಇಟ್ಟರು ಹೆಸರಿಟ್ಟಿದ್ದಕ್ಕೆ ಹಾಡು ಬರೋದ್ರು ಅಂತೇಳಿ. ಇಲ್ಲ, ಹಾಡು ಬರೆಯೋದಕ್ಕೆ ಮುಂಚೆ ನಾವು ಸ್ಕ್ರಿಪ್ಟ್ ಮಾಡಿದ್ವಿ, ಅದು ಕಾಶಿನಲ್ಲಿ ಶೂಟಿಂಗ್ ಮಾಡೋ ಉದ್ದೇಶ ಇದ್ದಿದ್ರಿಂದ ನಮಗೆ ವಿಶ್ವನಾಥ ವಿಶಾಲಾಕ್ಷಿ ಅಂತ ಹೆಸರಿಟ್ಟಿದ್ವಿ. ಬಟ್ ಏನಂದ್ರೆ ನನಗೆ ಹಾಡು ಒಂದು ಇದ್ರೆ ಚೆನ್ನಾಗಿರುತ್ತೆ, ತುಂಬ ಮೆಲೋಡ್ರಾಮಾ ಆಗ್ಬಿಡುತ್ತೆ ಹಾಡು ಇಲ್ಲದೆ ಹೋದ್ರೆ ಎನ್ನುವ ಕಾರಣಕ್ಕೆ ಹಾಡನ್ನ ಇಟ್ಟೆ ಅಂತ ಹೇಳಿದ್ರು. ಒಂದು ಥರದಲ್ಲಿ ಮಾದಕ ಅಂತ ಕರೀಬಹುದಾದ, ಕ್ಯಾಬ್ರೆ ಶೈಲಿ ಅಂತಲೂ ಕರೀಬಹುದಾದ ಚಳಿ ಚಳಿ ಹಾಡು ಈ ಸಿನಿಮಾದ ಬಹಳ TG ಲಿಂಗಪ್ಪನವರು ಬಹಳ ಅಪರೂಪದ ಸಂಗೀತ ನಿರ್ದೇಶನ. ರಾಜ್ಕುಮಾರ್ ಮತ್ತು S. ಜಾನಕಿ ಇಬ್ಬರೂ ಕೂಡ ತಮ್ಮ ಕಂಠದ ಶ್ರೀಮಂತಿಕೆಯನ್ನು ಎಲ್ಲ ಬಳಸಿ ಹಾಡಿದಂಥ ಹಾಡು ಅಷ್ಟೇ ಸೊಗಸಾಗಿ ಪದ್ಮಪ್ರಿಯ ಮತ್ತು ರಾಜ್ಕುಮಾರ್ ಇಬ್ಬರೂ ಅಭಿನಯಿಸಿದಂಥ ಹಾಡಿದ್ದು. ಇದು ಕೇಳೋದಕ್ಕೆ ನೋಡೋದಕ್ಕೆ ಎರಡು ಬಹಳ ಸುಂದರವಾದಂಥ ಹಾಡಿದ್ದು. ತಾಯಿಗೆ ತಕ್ಕ ಮಗ ರಾಜ್ಕುಮಾರ್ ಅವರು ಬಹಳ ಯಶಸ್ವಿಯಾದಂಥ ಸಿನಿಮಾ. ಅದು 10 ಕೇಂದ್ರಗಳಲ್ಲಿ 25 ವಾರ ಓಡಿದಂಥ ಸಿನಿಮಾ. 16 ಕೇಂದ್ರಗಳಲ್ಲಿ ಶತದಿನೋತ್ಸವ ಕಾಣ್ತು. ಮತ್ತು ಬಾಕ್ಸಿಂಗಿಗಾಗಿ ರಾಜ್ಕುಮಾರನ್ನು ನೋಡೋಕ್ಕೆ ಬಹಳ ಜನ ಇಷ್ಟಪಟ್ಟು ಬರ್ತಾ ಇದ್ದಂಥ ಸಿನಿಮಾ ಅದು. ಮತ್ತು ರಾಜ್ಕುಮಾರ್ ಪದ್ಮಪ್ರಿಯ ಜೋಡಿ ಕೂಡ ಬಹಳ ಜನಪ್ರಿಯ ಆಯಿತು.
ರಾಜ್ಕುಮಾರ್ ಅಷ್ಟೇ ಬಾಕ್ಸರ್ ವಿಶ್ವನಾಥ್ ಆಗಿ ಕೆಲವೇ ಸೀನ್ನಲ್ಲಿ ಬಂದು ಕೂಡ ಶಕ್ತಿ ಪ್ರಸಾದ್ ಕೂಡ ಈ ಸಿನಿಮಾದಲ್ಲಿ ಜನಪ್ರಿಯ ಆದರು. ರಾಜ್ಕುಮಾರ್ ಬೇರೆ ಬೇರೆ ಥರದ ಪಾತ್ರಗಳು ಸಿಕ್ಕಿದ್ರಲ್ಲಿ ತಾಯಿಗೆ ತಕ್ಕ ಮಗ ಕೂಡ ಒಂದು. ಇಬ್ಬರು ತಾಯಿಯಂದಿರ ವಾತ್ಸಲ್ಯಕ್ಕೆ ತಕ್ಕ ಹಾಗೆ ಮಾಡ್ತಕ್ಕಂತಹದ್ದು. ಇನ್ನೊಂದು ಕುತೂಹಲದ ಸಂಗತಿ ಅಂತಂದ್ರೆ ಇಬ್ಬರು ನಾಯಕಿಯರು ಮಮತಾ ಶೆಣೈ ಕೆಲವೇ ದೃಶ್ಯಗಳಲ್ಲಿ ಬಂದು ಹೋಗುವ ನಾಯಕಿಯಾದರೂ ಕೂಡ ಆ ಪಾತ್ರ ಬಹಳ ವಿಭಿನ್ನವಾಗಿದೆ. ಹಾಗಾಗಿ ಒಟ್ಟು ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ತಾಯಿಗೆ ತಕ್ಕ ಮಗ ಬಹಳ ಭಿನ್ನವಾದಂಥ ಸಿನಿಮಾ. ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ.